ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧ ಭೂಮಿ ಇರಾನ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಬಂದರು ಅಬ್ಬಾಸ್ ಬಳಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪನದಲ್ಲಿ 4.3 ತೀವ್ರತೆ ದಾಖಲಾಗಿದೆ. ಬಂದರು ಅಬ್ಬಾಸ್ ಬಳಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪನದಲ್ಲಿ 4.3 ತೀವ್ರತೆ ದಾಖಲಾಗಿದೆ. ಭೂಮಿ ಕಂಪಿಸ್ತಾ ಇದ್ದಂತೆ ಶೇಕ್ ಆಗಿದೆ ಟ್ರಕ್ಗಳು. ಅಮೆರಿಕದ ಅತಿ ದೊಡ್ಡ ರಡಾರ್ ವ್ಯವಸ್ಥೆ ಏನಿದೆ ಅದು ನಾಶ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 4.3 ತೀವ್ರತೆ. ಹಿಂದೆ ಕೂಡ ಇದೇ ರೀತಿಯಾಗಿ ಭೂಮಿ ಕಂಪಿಸಿದಂತಹ ಅನುಭವ ಆಗಿತ್ತು. ಆಗ 5.2 ತೀವ್ರತೆ ದಾಖಲಾಗಿತ್ತು ರಿಕ್ಟರ್ ಮಾಪನದಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಅಮೆರಿಕದ ಅತಿ ದೊಡ್ಡ ರಾಡಾರ್ ವ್ಯವಸ್ಥೆ ಏನಿದೆ ಅದು ನಾಶ ಆಗಿದೆ. ಟ್ರಕ್ಗಳು ಕಂಪಿಸ್ತಾ ಇದೆ, ಅಂದರೆ ಶೇಕ್ ಆಗಿದೆ ಅಂತ ಅಂದರೆ ಅದರ ತೀವ್ರತೆ ಎಷ್ಟಿತ್ತು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಈಗ ಸದ್ಯ ಇಸ್ರೇಲು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿದೆ. ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಮಂಡಿಯೋರೋದಕ್ಕೆ ರೆಡಿ ಇಲ್ಲ. ಪ್ರತಿರೋಧವನ್ನು ಒಡ್ಡಿ ಪ್ರತೀಕಾರದ ದಾಳಿಯನ್ನು ನಡೆಸ್ತಾ ಇದೆ. ಇದೆಲ್ಲದರ ನಡುವೆ ಆ ಕಡೆಯಿಂದ ಇವರು ಮಿಸೈಲ್ಗಳ ದಾಳಿ ಮಾಡ್ತಾ ಇದ್ದಾರೆ, ಈ ಕಡೆಯಿಂದ ಇವರು ಕ್ಷಿಪಣಿಗಳ ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿರಂತರವಾಗಿ ಮುಂದುವರಿತಾ ಇದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಈಗ ಆಲ್ರೆಡಿ ಬಂದರ್ ಅಬ್ಬಾಸ್ ಏನಿದೆ ಅಲ್ಲಿ ಭೂಮಿ ಕಂಪಿಸಿರುವಂತಹ ಅನುಭವ ಆಗಿದೆ. ಅದು ರಿಕ್ಟರ್ ಮಾಪನದಲ್ಲಿ 4.3 ತೀವ್ರತೆ ದಾಖಲಾಗಿರೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಟ್ರಕ್ಗಳು ಹೇಗೆ ಶೇಕ್ ಆಗ್ತಾ ಇದೆ ಅಂತೇಳಿ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಭೂಮಿ ಕಂಪಿಸಿರಬಹುದು ಅಂತ. ಯಾಕಂದ್ರೆ ಹೇಳಿ ಕೇಳಿ ಟ್ರಕ್ಗಳು ಅಂತ ಅಂದ್ರೆ ಏನು ಸಣ್ಣ ಪುಟ್ಟ ವೆಹಿಕಲ್ ಅಂತೂ ಅಲ್ವೇ ಅಲ್ಲ, ಅದು ಹೆವಿ ವೆಹಿಕಲ್. ಅದು ಅಂತಹ ಟ್ರಕ್ಕೇ ಶೇಕ್ ಆಗ್ತಾ ಇದೆ ಅಂತ ಅಂದರೆ ಭೂಮಿ ಎಷ್ಟರ ಮಟ್ಟಿಗೆ ಕಂಪಿಸಿರಬಹುದು ಅಂತೇಳಿ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಈಗ ಆಲ್ರೆಡಿ ಒಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗುರಿಯನ್ನು, ಅಂದರೆ ನಮ್ಮ ಉದ್ದೇಶ ರೀಚ್ ಆಗೋವರೆಗೂ ಕೂಡ ನಾವು ಇರಾನ್ ವಿರುದ್ಧದ ದಾಳಿಯನ್ನು ನಿಲ್ಲಿಸೋದಿಲ್ಲ. ಇನ್ನೂ ಸಾಕಷ್ಟು ದಿನಗಳ ಕಾಲ ಈ ಯುದ್ಧ ಮುಂದುವರಿಯುವಂಥ ಸೂಚನೆಯನ್ನು ಕೂಡ ಅಮೆರಿಕ ಅಧ್ಯಕ್ಷರು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಇರಾನ್ನಲ್ಲಿ ಭೂಮಿ ಕಂಪಿಸಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.